ಯಾವತ್ತೂ ನಮ್ಮ ಮನೆಗೆ ಭಾರ ಆಗಿರ್ಲಿಲ್ಲ. ಸಾಯೋ ತನಕ ಇವಳಿಗೆ ಅನ್ನ ಹಾಕೋ ಶಕ್ತಿ ನಮಗಿದೆ. ಇವಳಿಗೆ ಅನ್ನ ಹಾಕು ಅಂತ ನಾವ್ ಯಾವತ್ತು ಬಂದು ನಿನ್ನ ಹತ್ರ ಕೇಳ್ಕೊಂಡಿದ್ವಾ? ಈಗ ಇದನ್ನೆಲ್ಲ ಮಾತಾಡಿ ಏನ್ ಪ್ರಯೋಜನ? ನಿಮ್ಮ ಅಣ್ಣ ನಿನ್ನನ್ನು ಕರೆದಾಗ್ಲೇ ಹೇಳಿದ್ದೆ ನಾನು. ಏನೇನೋ ಆಸೆ ತೋರಿಸಿ ನಮ್ಮನ್ನು ಹಳ್ಳಕ್ಕೆ ನುಗ್ತಾನೆ ಅಂತ ಹೇಳಿಲ್ಲ ನಾನು. ಆದ್ರೆ ನೀನು ಅಣ್ಣನ ಮಾತನ್ನು ನಂಬ್ದೆ. ಹೌದ್ರಿ, ಹೌದು, ನಂಬ್ದೆ. ತಂಗಿ ಕತ್ತನೆ ಕುಯ್ಯೋ ಅಣ್ಣ ಇವನು ಅಂತ ನನಗೆ ಗೊತ್ತಿರ್ಲಿಲ್ಲ. ತಂಗಿಯನ್ನು ಪ್ರೀತಿಯಿಂದ ಈ ಸಂಬಂಧ ಮಾಡ್ತಿದ್ದಾನೆ ಅಂತ ಅನ್ಕೊಂಡೆ. ನೂರಾರು ಜನರ ಮುಂದೆ ಚಪ್ಪಲಿ ಹೊಡೆದು ಅವಮಾನ ಮಾಡ್ತಾನೆ ಅಂತ ನನಗೇನ್ರಿ ಗೊತ್ತಿತ್ತು? ಒಳ್ಳೆ ಮನಸ್ಸು ಅಂತ ಅನ್ಕೊಂಡೆ. ಅದಕ್ಕೆ ನಿಮ್ಗೂ ಗೊತ್ತಿರ್ಲಿಲ್ವಾ? ಇವ್ರದ್ದು ಒಳ್ಳೆ ಮನಸ್ಸಲ್ಲ ಸೀತಾ, ದುಡ್ಡಿನ ದುರಹಂಕಾರ. ಇವ್ರಿಗಿಂತ ಶ್ರೀಮಂತರಲ್ಲ ನಾವು. ನೋಡು, ಏನ್ ಬೇಕಾದ್ರೂ ಆಟ ಆಡ್ಬೋದು ಅಂದ್ಕೊಂಡ ನಿಮ್ಮಣ್ಣ. ಏ ಧರ್ಮಯ್ಯ, ನನ್ನ ಮಗಳು ಅದೆಷ್ಟು ನೊಂದ್ಕೊಂಡಿದ್ದಾಳೆ ಅಂತ ನಿನ್ಗಾನ ಗೊತ್ತು? ಮದುವೆ ಆಗಿ 2 ದಿವಸಕ್ಕೆ ಗಂಡನ ಕಳ್ಕೊಂಡ್ಳು. 3 ವರ್ಷದಿಂದ ಮನೆಯಿಂದ ಆಚೆ ಕಾಲಿಟ್ಟಿಲ್ಲ. ಇವತ್ತೇ ಮೊದಲು ಈಚೆ ಬಂದಿದ್ದು. ಗಂಡ ಸತ್ ಮೇಲೆ ಇವಳು ಬರ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಕಾದಿದ್ದೀನಿ. ಇವತ್ತು 100 ಜನರ ಮುಂದೆ ಸಾಯಿಸ್ಬಿಟ್ಟೆ ಇವಳನ್ನ. ಮನುಷ್ಯತ್ವ ಇದೆಯೇನೋ ನಿನಗೆ? ಸಾಕು ಬಿಡು ಸೀತಾ. ನಾಚಿಕೆ ಮಾನ ಮರ್ಯಾದೆ ಇರೋರಿಗೆ ಇದೆಲ್ಲ ಇರುತ್ತೆ. ಹಣ ಇದ್ದವರೆಲ್ಲ ಮಾನವಂತರಲ್ಲ. ಧರ್ಮಯ್ಯ, ನಿನ್ನ ಹತ್ರ ಹಣ ಇದೆ, ಆಸ್ತಿ ಇದೆ, ಆದ್ರೆ ಅದರಿಂದ ಮನುಷ್ಯತ್ವ ಸಿಗೋದಿಲ್ಲ. ನಿನ್ನ ಹೆಂಗಸರು ಚಾಳಿ ಬೇಲಿ ಹಾರೋ ಬುದ್ಧಿ ನನಗೇನು ಗೊತ್ತಿಲ್ಲ ಅಂದ್ಕೋಬೇಡ. ಆದ್ರೆ ಕಡೆ ಪಕ್ಷ ತಂಗಿ ಮಗಳು ಅನ್ನೋ ಪ್ರೀತಿ ಇರತ್ತೆ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಯ್ತು ನೀನು ಎಲ್ಲದಕ್ಕೂ ಬೆಲೆ ಕಟ್ಟೋ ನೀಚ ಅಂತ. ನಡಿ ಸೀತಾ, ಇನ್ ಮುಂದೆ ಈ ಕಡೆ ತಲೆ ಹಾಕೋದೇ ಬೇಡ. ನಡಿ ಮಗಳೇ, ಇಲ್ಲೇನೇ ತಪ್ಪು ನಡೆದಿರ್ಲಿ, ಯಾರಿಂದನೇ ನಡೆದಿರ್ಲಿ, ನಾನು ಕ್ಷಮೆ ಕೇಳ್ತೀನಿ ಕಂದ. ಮನಸ್ಸಿನ ಗಾಯದ ಮೇಲೆ ಇವನು ಬರೆ ಹಾಕ್ದ. ಅದಕ್ಕೆ ನಾವು ಕಾರಣ ಪುಟ್ಟ. ಪುಟ್ಟ ಇಲ್ಲಮ್ಮ, ನಾನೆಲ್ಲಿಗೂ ಬರೋದಿಲ್ಲ. ಹರಿ ನನಗೆ
ನಿಮಗೆ ತಾಳಿ ಕಟ್ತೇ ಇರ್ಬೋದು, ಆದ್ರೆ ಮದ್ವೆ ಎಲ್ಲ ಮುಗ್ದಿದೆ. ಇನ್ಮೇಲೆ ಇದೆ ಇದೆ ನನ್ನ ಮನೆ. ಇದು ಒಂದು ಮನೆನಾ? ಪಾಪದ ರಾಶಿ ತುಂಬಿದ ಸಮಾಧಿ ಇದು. ಈ ಧರ್ಮಯ್ಯನ ದೆಸೆಯಿಂದ ಅದೆಷ್ಟು ಹೆಣ್ಮಕ್ಳ ಶಾಪ ಈ ಮನೆಗೆ ತಟ್ಟಿದೆಯೋ ಏನೋ. ಬೇಡ ಮಗಳೇ ಇಲ್ಲಿರೋದು. ಆ ಪಾಪ ನಿನ್ನನ್ನು ಸುತ್ಕೊಳ್ಳುತ್ತೆ, ಸಾಯೋ ತನಕ ನಮ್ಮನ್ನು ಕಾಡುತ್ತೆ. ಬೇಡ ಮಗಳೇ, ನಡಿ ಮಗಳೇ. ಇಲ್ಲಪ್ಪ, ನಾನ್ ಬರಲ್ಲ. ಸಾಯೋದಾದ್ರೆ ಇಲ್ಲೇ ಸಾಯ್ತೀನಿ. ಬೇಡ ಮಗಳೇ, ಈ ಮನೆ ನೆರಳೆ ನಿನಗ್ ಬೇಡ. ವಾಪಸ್ ಕೊಡ ತುಂಬಿದ ಈ ಮನೇಲಿ ನೀನ್ ಸಾಯ್ತ್ಯಾ? ಬೇಡ ಕಂದ, ಬಾ. ಇಲ್ಲಮ್ಮ, ನಾನ್ ಬರಲ್ಲ. ಅರ್ಚನಾ, ಬಾ ಅಂದ್ರೆ ಬರ್ಬೇಕು ಅಷ್ಟೇ. ಇನ್ನೆಷ್ಟು ಅವಮಾನ ಸಹಿಸ್ತೀಯ ನೀನು? ಈಗಾಗಿರೋ ಸಾಲ್ದ, ನಡಿ. ಇಲ್ಲ, ನಿಲ್ಲಿ ಸೀತಾ, ಹೋಗ್ಬೇಡಿ. ನಮ್ಮಿಂದ ತಪ್ಪಾಗಿದೆ, ನಿಜ ಒಪ್ಕೋತೀವಿ. ಅರ್ಚನಾಗ ಅನ್ಯಾಯ ಆಗಿದೆ, ಅವಮಾನ ಆಗಿದೆ, ನಿಜ. ಹೇಗಾಗುತ್ತೆ ಅಂತ ನಾವ್ ಯಾರು ಅಂದ್ಕೊಂಡಿರ್ಲಿಲ್ಲ. ಹರಿ ಅರ್ಚನಾ ನಮ್ಮ ಮನೆಯೊಳಗೆ ಸುಖವಾಗಿ ಸಂಸಾರ ಮಾಡ್ಕೋಬೇಕು ಅಂತ ಕನಸ್ಕೊಂಡೋಳು ನಾನು. ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನಿಮ್ಗೆ 100 ಜನರ ಮುಂದೆ ಅವಮಾನ ಮಾಡ್ಬೇಕು ಅಂತ ಯಾವತ್ತು ಅಂದ್ಕೊಂಡವ್ರಲ್ಲ. ಆದ್ರೆ ಹಾಗೆ ಹೋಯ್ತು. ಇದು ನಿಮ್ಮ ಮಗಳಿಗಾದ ಅನ್ಯಾಯ ಅಲ್ಲ, ಅರ್ಚನೆಗಾದ ಅವಮಾನ ಮಾತ್ರ ಅಲ್ಲ, ನನಗೂ ಆಗಿದೆ, ನಮ್ಮ ಮನೆಯವ್ರಿಗಾಗಿದೆ, ಈ ಕಾಡು ಮಲ್ಲಿಗೆ ಎಸ್ಟೇಟ್ಗೂ ಆಗಿದೆ. ಇದೆಲ್ಲ ನಾಟಕ ಬೇಡ ರುಕ್ಮಿಣಿಯಕ್ಕ. ನಿಮ್ ಬಗ್ಗೆ ಇವತ್ತಿನವರೆಗೂ ಗೌರವ ಇತ್ತು ನನಗೆ. ಈ ಧರ್ಮ ಏನ್ ನಂಬದೇ ಇದ್ರು ನಿಮ್ಮನ್ನ ನಂಬಿದ್ದೆ ನಾನು. ಆದ್ರೆ ನೀವೇ ನಮ್ಮ ಬೆನ್ನಲ್ಲಿ ಚೂರಿ ಹಾಕಿದ್ರಿ. ಇದೆಲ್ಲ ನಿಮಗೆ ಗೊತ್ತಿರ್ಲಿಲ್ವಾ ಹೇಳಿ? ಈಗ ಯಾಕೆ ನಾಟಕ ಮಾಡ್ತಿದ್ದೀರಿ? ನಿಮ್ ಹೊಟ್ಟೆಯೊಳಗಿನ ಸಂತ ಏನು ಅಂತ ನನಗೂ ಗೊತ್ತು ಚಿನ್ನಣ್ಣ. ಅರ್ಚನಾ ನಿಮ್ ಮಗಳು ಮಾತ್ರ ಅಲ್ಲ, ನನಗೂ ಮಗಳು ಸಮಾನ. ಬೇಡ ಬೇಡ, ಈ ಮಾತೆಲ್ಲ ಬೇಡ. ಮತ್ ನಮ್ಮ ಮನೆಗೆ ಬಂದಾಗ ಏನು ಹೇಳಿದ್ರಿ ನೀವು? ಈ ನನ್ನ ಸೊಸೆನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿದ್ರಿ. ನೆನ್ಪಿದ್ಯಾ? ನೆನ್ಪಿದೆ, ಇವತ್ತು ಅದನ್ನೇ ಹೇಳ್ತಿದ್ದೀನಿ. ಹರಿ, ಈ ಹುಡುಗಿಗೆ ತಾಳಿ ಕಟ್ಟಿರಬಹುದು, ಊರವರೆಲ್ಲ ಇದನ್ನ ಒಪ್ಕೊಂಡಿರ್ಲಬಹುದು, ಆದ್ರೆ ನಾನ್ ಮಾತ್ರ ಸಾಯೋ ತನಕ ಒಪ್ಪಲ್ಲ. ಯಾವತ್ತಿದ್ರು ನನ್ನ ಸೊಸೆ ಅರ್ಚನಾನೇ. ಯಾವತ್ತಿದ್ರು ನನ್ನ ಸೊಸೆ ಅರ್ಚನಾನೇ.
ಎಸ್ಟೇಟ್ ನ ಕಿರಿ ಸೊಸೆ ಅರ್ಚನಾ. ಬರೋಬರಿ. ಇಲ್ಲಿ ಸೀತಕ್ಕ ಹೇಳಿ. ಸುಮ್ಮನಿರೋ ಒಂದೇ. పలకాయలు చూద్దదనా పలకాయలు చూద్దదనా పదని సరి పగా గరిజని సదబ తన దిర దిరనా దిరన దిరన దిరనా 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 దిరనా
ಸ್ಮಿತಾ, ಏನೂ ಆಗಿಲ್ಲ ಇಲ್ಲಿ, ಬಾ. ಇಷ್ಟು ದಿನ ನೀವು ಮಾಡಿದ ಅನ್ಯಾಯ ಅವಮಾನ ಎಲ್ಲಾನು ಸಹಿಸ್ಕೊಂಡೆ. ಆದ್ರೆ ಇನ್ ಮುಂದೆ ಸಹಿಸಲ್ಲ. ಈ ಮನೆಗೆ ನಾನು ಯಾವತ್ತೋ ಬಂದು ಸೇರ್ಕೋಬೋದಾಗಿತ್ತು, ಧರ್ಮಯ್ಯನ ಎರಡನೇ ಹೆಂಡತಿಯಾಗಿ. ಒಂದು ನಿಮಿಷ ಬಂದೇರಿ.